ಈ ಸ್ತೋತ್ರ ಮಹಾಸಮರ್ಪಣೆಯ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಈ ಸಂದರ್ಭದಲ್ಲಿ ಸುವರ್ಣ ಭಾರತಿ ಕಾರ್ಯಕ್ರಮದ ಅಡಿಯಲ್ಲಿ ಮೈಸೂರಿನಲ್ಲಿಯೇ ಆರಂಭವಾದಂತಹ ಈ ಕಾರ್ಯಕ್ರಮ ಸ್ತುತಿಶಂಕರ ಎಂಬ ಕಾರ್ಯಕ್ರಮದೊಂದಿಗೆ ಸಂಪನ್ನವಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ಸಮಾಪ್ತವಾಗಲಿ ಅಂತ ಬಯಸ್ತಾ ಶೃಂಗೇರಿಯ ಆ ಮಠದ ವಿದ್ವಾಂಸರು ಈಗ ವೇದ ಘೋಷಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಸರ್ ಹೊರಗಡೆ ಹೋಗುವಂಥದ್ದು ಮತ್ತೆ ಪೂಜೆ ಮಾಡುವಂಥದ್ದು ಯದುವೀರವರು ಮತ್ತೆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಜಾಯತಾವಾಸ್ಮಿನ್ ರಾಷ್ಟ್ರೇ ಸತ್ಯಸ್ಸೋ ಮಹಾರಥೋ ಜಾಯತಾಂದೋಗ್ರೇ ವಿಷ್ಣೋರಥೇಶ್ವಸಭೇಯೋ ಯುವಾಸ್ಯ ಯಜಮಾನಸ್ಯ वीरो जायतां कामेन पर्जन्यो वर्षतमिन्यो नमोऽसधयो योगक्षेमो नः कल्पताम्। ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ಸಂಚಾಲನಾ ಸಮಿತಿಯ ಸದಸ್ಯರಾದ ಶ್ರೀಯುತ ಮಂಜುನಾಥ್ ಶ್ರೀವತ್ಸರವರು, ಶ್ರೀಹರಿಯವರು ಹಾಗೂ ರಘು ಅವರು ಈಗ ಫಲಸಮರ್ಪಣೆಯನ್ನು ಮಾಡಲಿದ್ದಾರೆ. ಅದೇ ರೀತಿಯಲ್ಲಿ ಮುರಳಿಯವರು ಮತ್ತು ಭರತ್ ಅವರು ಎಡತೊರೆ ಯೋಗಾನಂದೇಶ್ವರ ಮಠದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾರೆ. ಅನಂತ ಪದ್ಮನಾಭ ಅವರು ಮತ್ತು ಲಕ್ಷ್ಮೀನಾರಾಯಣ ಭಟ್ ಇವರು ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ದಿವ್ಯ ತ್ರಯರನ್ನು, ಗುರುತ್ರಯರನ್ನು ಹಾಗೂ ಪಾರಾಯಣ ಮಾಡಲು ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಕೆಲವು 4 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನಮ್ಮ ಸಂಚಾಲನಾ ಸಮಿತಿಯ ಕಾರ್ಯಾಧ್ಯಕ್ಷರು, JDSನ ರಾಜ್ಯ ಘಟಕ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸುಧಾಕರ್ ಶೆಟ್ಟರ್. ಅನುಗ್ರಹಿಸುತ್ತಿರುವ ಜಗದ್ಗುರು ಶಂಕರಾಚಾರ್ಯ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ದಿವ್ಯ ಉಪಸ್ಥಿತಿಯನ್ನು ನೀಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಮಹಾಸಮರ್ಪಣೆಯನ್ನು ನಡೆಸಲು ಅರಮನೆಯ ಆವರಣದಲ್ಲಿ ಸ್ಥಳಾವಕಾಶವನ್ನು ನೀಡಿ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟಿರುವ ಈ ಸಭೆಯಲ್ಲಿ ಉಪಸ್ಥಿತರಿರುವ ಮೈಸೂರಿನ ರಾಜಮಾತೆ ರಾಜವಂಶಸ್ಥರಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯರವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮಹಾರಾಜರು, ಸಂಸದರು, ಜನಪ್ರಿಯರೂ ಆದ ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣದತ್ತ ಒಡೆಯರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ತ್ರಿಷಿಕಾದೇವಿಯವರು ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಪೂರ್ಣಕವಾದ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಯ ಮುಂಭಾಗ ಜಾಡ್ಯತ್ವಾಂತಾರ್ಕ ಪಂಕ್ತಿ
ತನುಜಿತ ರಜನೀಕಾಂತ ಗರ್ವಾಗಮಾನ ಶೀರ್ಷೈ ಸಂಸ್ತೂಯಮಾನ ಮುನಿವರ ನಿಕರೈಃ ಸಂತತಂ ಭಕ್ತಿ ನಮ್ರೈಃ ಕಾರುಣ್ಯಾಪಾರವಾರಾಂ ನಿಧಿರಗತನಯಾ ಸಿಂಧು ಕನ್ಯಾಭಿವಾದ್ಯಾ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ಜಾಡ್ಯಧ್ವಾಂತಾರ್ಕಪಂಕ್ತಿಃ ತನುಜಿತ ರಜನೀ ಕಾಂತಗರ್ವಾಗಮಾನಾಂ ಶೀರ್ಷೈಃ ಸಂಸ್ತೂಯಮಾನಾ ಮುನಿವರನಿಕರೈಃ ಸಂತತಂ ಭಕ್ತಿನಮ್ರೈಃ ಕಾರುಣ್ಯಾಪಾರವಾರಾಂ ನಿಧಿರಗತನಯಾ ಸಿಂಧು ಕನ್ಯಾಭಿವಾದ್ಯಾ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ತುಂಬಾ ಜನ ನಿಂತಿದ್ದಾರೆ. ವಾಲಂಟಿಯರ್ಸ್ ಯಾರ್ಯಾರು ಬ್ಯಾಡ್ಜ್ ಹಾಕೊಂಡಿದ್ರೆ ಅವರೆಲ್ಲರೂ ಎಡಗಡೆ ಕಳಿಸೋ ವ್ಯವಸ್ಥೆ ಮಾಡಿ. ಇನ್ನು ತುಂಬಾ ಜನ ಬರ್ತಾ ಇದ್ದಾರೆ. ಎಲ್ಲರೂ ಎಡಭಾಗಕ್ಕೆ ಕಳಿಸಿ. ತುಂಬಾ ಚೇರ್ಗಳು ಖಾಲಿ ಇದೆ ನೋಡಿ, ಆ ಕಡೆ ಎಲ್ಲ ಎಡಗಡೆ. ಇನ್ನೊಂದ್ಸಲ ಒಟ್ಟಿಗೆ ಶಿವ ಪಂಚಾಕ್ಷರ ಚತುಷ್ಪರೋಲ್ಲಾಸ ಪದ್ಯಮಣಿ ಕಣಿತಾ ನಕ್ಷತ್ರಮಾಲಿಕಾ ಧರ್ಮಸ್ಥಳದ ವಾಲಂಟಿಯರ್ಸು ದಯವಿಟ್ಟು ಮಧ್ಯ ಜಾಗ ಇಟ್ಕೊಂಡಿರ್ತಕ್ಕಂಥ ಪಾರಾಯಣಕ್ಕೆ ಮಧ್ಯ ಹೋಗಿ ಸ್ವಲ್ಪ ಜಾಗ ಮಾಡಿಕೊಂಡು ದಯವಿಟ್ಟು ಪ್ರಸಾದವನ್ನು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ವಾಲಂಟಿಯರ್ಸ್ ಯಾರ್ಯಾರಿದ್ದೀರಿ ದಯವಿಟ್ಟು ಬಾಕ್ಸ್ನ ತಗೊಂಡು ಅಲ್ಲಿ ಮಧ್ಯ ಸ್ವಲ್ಪ ಎಲ್ಲ ಕೂತ್ಕೊಂಡು ಜಾಗ ಮಾಡ್ಕೊಂಡು ದಯವಿಟ್ಟು ವ್ಯವಸ್ಥೆ ಮಾಡ್ಕೊಳ್ಳಿ. ಚೇರ್ಗಳಿಗೆ ಏನು ತೊಂದರೆ ಇಲ್ಲ. ದಯವಿಟ್ಟು ಧರ್ಮಸ್ಥಳ ವಾಲಂಟಿಯರ್ಸ್ ಬಾಕ್ಸ್ ತಗೊಂಡು ಲಕ್ಷ್ಮೀ ನರಸಿಂಹ ಕರುಣಾನಸ ಸ್ತೋತ್ರದಲ್ಲಿ ಕೊನೆಯ ಸಾಲು ಲಕ್ಷ್ಮೀ ನರಸಿಂಹ ಮಮದೇಹಿ ಕಲಾವಲಂಬಂ. ಇಲ್ಲಿ ಕೆಲವರು ನಾವು ಹಿಂದೆ ಎಲ್ಲ ಕಡೆ ಗಮನಿಸಿದಾಗೆ ಲಕ್ಷ್ಮೀ ನರಸಿಂಹ ಮಮದೇಹಿ ಕಲಾವಲಂಬಂ ಅಂತ ಕೂಡ ಅರ್ಥೈಸಿದ್ದಾರೆ. ಹಾಗೆ ಹೇಳಬಾರ್ದು. ಲಕ್ಷ್ಮೀ ನೃಸಿಂಹ ಸೇರಿಸಿ ಹೇಳ್ತಾರೆ. ನಾಕೆ ಋಕಾರ ಒತ್ತನ್ನು ಕೊಟ್ಟು ಲಕ್ಷ್ಮೀ ನೃಸಿಂಹ ಅಂತ ಹೇಳಬೇಕು. ಹಾಗೆಯೇ ಎರಡನೇ ಶ್ಲೋಕದಲ್ಲಿ